ಈ ಬಗ್ಗೆ ಮಾತನಾಡೋದಕ್ಕೆ ದುಬೈಯಲ್ಲಿರುವಂತಹ ಕನ್ನಡಿಗ ಗಣೇಶ್ ಪ್ರಸಾದ್ ಅವರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ ಗಣೇಶ್ ಪ್ರಸಾದ್ ಅವರೇ. ಸರ್ ಹೇಗಿದ್ದೀರಾ? ಆರ್ ಯು ಸೇಫ್? ಹೇಗಿದೆ ವಾತಾವರಣ? ನಾವು ಸೇಫ್ ಆಗಿದ್ದೀವಿ ಸರ್, ಏನ್ ತೊಂದರೆ ಇಲ್ಲ. ನಾವು ಕರೆಕ್ಟ್ ಸೇಫ್ ಆಗಿದ್ದೀವಿ. ನಾವು ಯಾವ ಜಾಗದಲ್ಲಿ ಇದ್ದೀರಾ ಸರ್ ನೀವು? ಅಲ್ಲೆಲ್ಲ ನಾವು ದುಬೈ ಏರ್ಪೋರ್ಟ್ ತುಂಬಾನೇ ಹತ್ರದಲ್ಲಿದ್ದೀವಿ, 1 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ. ಆದ್ರೆ ನಮ್ಮ ಏರಿಯಾದಲ್ಲಿ ಏನ್ ತೊಂದರೆ ಇಲ್ಲ, ನಾವು ಒಳ್ಳೆ ಸೇಫ್ ಅಲ್ಲಿ ಇದ್ದೀವಿ. ಅವ್ರು ಇಂಟರ್ಸೆಪ್ಟ್ ಮಾಡ್ತಾ ಇದೆ ಇಲ್ಲಿ ಗವರ್ಮೆಂಟ್, ಸೊ ನಾವು ಫುಲ್ ಸೇಫ್ ಅಲ್ಲಿ ಇದ್ದೀವಿ. ಓಕೆ, ಈಗ ನೀವಿರೋ ಜಾಗದಿಂದ ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ಬ್ಲಾಸ್ಟ್ ಆಗೋದು, ಮಿಸೈಲ್ಗಳು ಬೀಳೋದು ಆ ತರದ್ ಏನಾದ್ರು? ಇಲ್ಲ ಸರ್, ಮಿಸೈಲ್ ಎಲ್ಲೂ ಬೀಳಿಲ್ಲ ಸರ್, ಆದ್ರೆ ಇಂಟರ್ಸೆಪ್ಟ್ ಮಾಡ್ತಾ ಇದ್ದಾರೆ ಎಲ್ಲಾ ಮಿಸೈಲ್ ಗಳನ್ನ. ಸೊ ನಾವು ಫುಲ್ ಸೇಫ್ ಅಲ್ಲಿ ಇದ್ದೀವಿ. ಗಣೇಶ್ ಪ್ರಸಾದ್ ಅವರು ಯಾವಾಗ ಹೋಗಿದ್ ನೀವು? ಯಾವ ಕಾರಣಕ್ಕೆ ಹೋಗಿದ್ದು? ಯಾವಾಗ ಬರೋದು ಡಿಸೈಡ್ ಆಗಿ? ಇಲ್ಲ, ನಾವಿಲ್ಲಿ ರೆಸಿಡೆಂಟ್ ಸರ್, ನಾವು ಇಲ್ಲಿ 18% ಇಲ್ಲೇ ಇದ್ದೀವಿ, ರೆಸಿಡೆಂಟ್ ನಾವಿಲ್ಲಿ. ಹಾಗಾದ್ರೆ ಒಂದು ಸಹಜ ಪ್ರಶ್ನೆ ಸರ್, ಇಲ್ಲಿವರೆಗೂ ಕೂಡ ಅಟ್ ಪ್ರೆಸೆಂಟ್ ಈ ರೀತಿಯಾದಂತಹ ಯುದ್ಧದ ವಾತಾವರಣ ನೋಡೇ ಇರ್ಲಿಕ್ಕಿಲ್ಲ ಅಲ್ವಾ? ಇಲ್ಲ ಸರ್, ನೋಡೇ ಇಲ್ಲ ಸರ್. ನಾವು ಇದು ಫಸ್ಟ್ ಟೈಮ್ ನೋಡ್ತಾ ಇಲ್ಲ, 18 ವರ್ಷದಿಂದ ಫಸ್ಟ್ ಟೈಮ್ ನೋಡ್ತಾ ಇದೀವಿ ಈ ತರ ವಾತಾವರಣ. ಯಾವತ್ತೂ ನೋಡಿಲ್ಲ. ಓಕೆ, ಎಲ್ಲ ಹೊಸ ತರದ ರೀತಿಯಲ್ಲಿದೆ. ಭಯದ ವಾತಾವರಣ ಅನಿಸ್ತಿದೆಯಾ? ಹೇಗೆ? ಸ್ವಲ್ಪ ಭಯದ ವಾತಾವರಣ ಇದೆ. ಏನಂದ್ರೆ ಅದು ಇಂಟರ್ಸೆಪ್ಟ್ ಮಾಡ್ಬೇಕಾದ್ರೆ ಸೌಂಡ್ ಕೇಳ್ತಾ ಇದೆ ಹೊರಗಡೆಯಿಂದ ಅವಾಗ. ಅದು ಬಿಟ್ರೆ ಬೇರೆ ಏನು ಬೀಳೋದು ಆತರ ನಾವೇನು ನೋಡಿಲ್ಲ. ಆದ್ರೆ ಸೌಂಡ್ ಕೇಳುತ್ತೆ ಅಷ್ಟೇ, ಅರ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಕೇಳಿದೆ ಅಷ್ಟೇ. ಇಲ್ಲಿಂದೆಲ್ಲ ಕಾಲ್ ಮಾಡಿದ್ರಾ ತಮ್ಮ ಮನೆಯವರು, ಕುಟುಂಬದವರು? ಯಾಕಂದ್ರೆ ಸಹಜ ಎಲ್ಲರೂ ಕಾಲ್ ಮಾಡ್ತಾರೆ, ಪ್ಯಾನಿಕ್ ಅಲ್ಲಿ ಇದ್ದಾರೆ, ಎಲ್ಲರೂ ಕಾಲ್ ಮಾಡ್ತಾ ಇದ್ದಾರೆ. ಏನ್ ಹೇಳಿದ್ರಿ ಅವ್ರಿಗೆಲ್ಲ? ಅದೇ ಸರ್, ನೀವು ಮತ್ತೆ ಏನ್ ಹೇಳಿದ್ರೆ ಅದೇ, ಸೇಫ್ ಅಲ್ಲಿ ಇದ್ದೀವಿ ನಾವು, ಏನ್ ತೊಂದರೆ ಇಲ್ಲ, ಯಾರು ಭಯಪಡೋ ಅಗತ್ಯ ಇಲ್ಲ. ನಾವು ಫುಲ್ ಸೇಫ್ ಅಲ್ಲಿ ಇದೀವಿ. ಗವರ್ಮೆಂಟ್ ಫುಲ್ ಸಪೋರ್ಟ್ ಮಾಡ್ತಾ ಇದೆ, ಮೆಸೇಜ್ ಗಳನ್ನ ಕಳಿಸ್ತಾ ಇದ್ದಾರೆ, ಅಲರ್ಟ್ ಮೆಸೇಜ್ ಗಳನ್ನ. ಸೊ ಏನು ಹೆದರಿಕೆ ಏನು ಇಲ್ಲ. ಈಗ ಬೆಳಗಿಂದ ಸುಮಾರು ಜನ ಮಾತನಾಡಿದ್ರು ನಮ್ ಜೊತೆ, ದುಬೈ ಇಂದಾನೆ, ಬೆಹರೇನ್ ಇಂದ ಮಾತನಾಡಿದ್ರು. ಸಿಕ್ಕಾಪಟ್ಟೆ ನಿನ್ನೆಯಿಂದ SOS ಮೆಸೇಜಸ್ ಎಲ್ಲ ತುಂಬಾ ಬರ್ತಾ ಇತ್ತಂತೆ, ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಅದು ನಮಗೂ ರಾತ್ರಿ ಬಂದಿದೆ ಅಷ್ಟೇ, ಒಂದು 12 ಗಂಟೆ ಅಷ್ಟೊತ್ತಿಗೆ ಬಂದಿದೆ ಮೆಸೇಜ್ಗಳು. ಅದು ಬಿಟ್ರೆ ಮತ್ತೆ ಏನು ಮೆಸೇಜ್ ಬಂದಿಲ್ಲ, ಇಷ್ಟವರೆಗೆ ಯಾವ ಮೆಸೇಜ್ ಬಂದಿಲ್ಲ. ಎಲ್ಲ ನಾರ್ಮಲ್ ಇದೆ. ನಮ್ಮ ಮನೆ ಹತ್ರ ಕೆಳಗಡೆ ನೋಡಿದ್ರೆ ಎಲ್ಲಾನು ನಾರ್ಮಲ್ ಇದೆ, ಜನರು ನಾರ್ಮಲ್ ಇದ್ದಾರೆ, ಎಲ್ಲರೂ ಅವರ ಕೆಲಸ ಮಾಡ್ಕೊಂಡಿದ್ದಾರೆ. ಏನು ಎದುರುವಂತದ್ದು ಏನಿಲ್ಲ. ನಿನ್ನೆ ರಾತ್ರಿ ಎಲ್ಲ ತುಂಬಾ ಜೋರಾಗಿತ್ತಾ? ರಾತ್ರಿ ಮೆಸೇಜ್ಗಳು ಬರ್ತಾ ಇತ್ತು, ಸ್ವಲ್ಪ ಮಿಸೈಲ್ಸ್ ಅವರು ಇಂಟರ್ಸೆಪ್ಟ್ ಮಾಡಬೇಕಾದ್ರೆ ಅದರದ್ದು ಸೌಂಡ್ ಕೇಳ್ತಾ ಇತ್ತು. ಅರ್ಲಿ ಮಾರ್ನಿಂಗ್ ಅಲ್ಲಿ ಸ್ವಲ್ಪ ಕೇಳಿತ್ತು ಅಷ್ಟೇ, ಆಮೇಲೆ ಏನಿಲ್ಲ. ಇವಾಗ ಒಂದು ಲಾಸ್ಟ್ 2-3 ಅವರ್ಸ್ ಇಂದ ಏನ್ ಆತರ ಕೇಳಿಸ್ತಾ ಇಲ್ಲ, ಎಲ್ಲ ನಾರ್ಮಲ್ ಇದೆ. ಏನೇನು ಇನ್ಸ್ಟ್ರಕ್ಷನ್ಸ್ ಗಳು ಕೊಡ್ತಾ ಇದ್ದಾರೆ ನಿಮ್ಗೆ ಅಲ್ಲಿ ಗೌರ್ಮೆಂಟ್ ಕಡೆ? ಏನಿಲ್ಲ, ಔಟ್ಡೋರ್ ಹೋಗ್ಬೇಡಿ ಜಾಸ್ತಿ, ಮನೆಯಲ್ಲೇ ಇರಿ, ಸೇಫ್ ಆಗಿರಿ ಅಂತ ಹೇಳ್ತಾ ಇದಾರೆ ಅಷ್ಟೇ. ಆತರ ಮೆಸೇಜ್ಗಳು ಬರ್ತಾ ಇದೆ. ಔಟ್ಡೋರ್ ಆಕ್ಟಿವಿಟೀಸ್ ಅನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದಾರೆ ಅಷ್ಟೇ. ಅದೊಂದು ಲಾಸ್ಟ್ ಮೆಸೇಜ್ ಬಂದಿದೆ ರಾತ್ರಿ ಒಂದು 12:30 ಬಂದಿದೆ, ಆಮೇಲೆ ಯಾವ ಮೆಸೇಜ್ ಬಂದಿಲ್ಲ. ತಾವು ವರ್ಕಿಂಗ್ ಅಲ್ಲಿ ಇರೋದಾ ಸರ್? ಹೌದು, ನಾವು ವರ್ಕಿಂಗ್ ಅಲ್ಲಿ ಇದೀವಿ. ಈಗ ಈ ಆಫೀಸ್ ವರ್ಕ್ ಗಳೆಲ್ಲ ಯಥಾ ಪ್ರಕಾರವಾಗಿ ನಡೀತಾ ಇದೆಯಾ? ಎಲ್ಲ ಸ್ಟಾಪ್ ಮಾಡಿದ್ದಾರೆ ಹೇಗೆ? ಎಲ್ಲ ಯಥಾ ಪ್ರಕಾರ ಇದೆ ಸರ್. ನಾಳೆನೂ ಆಫೀಸ್ ಇದೆ ನಮ್ಗೆ, ಏನು ಮೆಸೇಜ್ ಬಂದಿಲ್ಲ ಆಫೀಸ್ ಕಡೆಯಿಂದ. ನಾರ್ಮಲ್ ವರ್ಕಿಂಗ್ ಇದೆ. ಸ್ಕೂಲ್ಸ್ ಅಷ್ಟೇ ಹೋಮ್ ಸ್ಕೂಲಿಂಗ್ ಹೇಳಿದ್ದಾರೆ, ಒಂದು 3 days ಇನ್ನು ಹೋಮ್ ಸ್ಕೂಲಿಂಗ್ ಇದೆ, ಸ್ಕೂಲ್ಸ್ ಮಾತ್ರ. ಮತ್ತೆ ಎಲ್ಲ ಯಥಾ ಪ್ರಕಾರನೇ ಇದೆ. ಅಂದ್ರೆ ಸ್ಕೂಲ್ಗಳನ್ನ ಬಂದ್ ಮಾಡಿದ್ದಾರೆ? ಸ್ಕೂಲ್ಗಳನ್ನ 3 daysಗೆ ಆಲ್ರೆಡಿ ಮೆಸೇಜ್ ಮಾಡಿದ್ದಾರೆ, ಸ್ಕೂಲ್ಸ್ ಎಲ್ಲ ಬಂದಿದೆ ಅಂದ್ಬಿಟ್ಟು 3 days ಬಂದಿದೆ. ಓಕೆ. ಈ ವರ್ಕಿಂಗ್ ಅಲ್ಲಿ ಇರೋರಿಗೆ ಹೇಗೆ ವರ್ಕ್ ಫ್ರಮ್ ಹೋಮಾ? ನಾರ್ಮಲ್ ಇದೆ, ಏನು ಮೆಸೇಜ್. ಓಕೆ, ಎಷ್ಟು ಜನ ಇದ್ದಾರೆ ಸರ್ ತಾವೆಲ್ಲ ಇಲ್ಲಿ? ಥ್ಯಾಂಕ್ ಯು ಗಣೇಶ್ ಪ್ರಸಾದ್ ಅವರೇ, ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಸೊ ಅಲ್ಲಿನ ಪರಿಸ್ಥಿತಿ ವಿವರಿಸ್ತಾ ಇದ್ರು. ಅಲ್ಲೇ ರೆಸಿಡೆಂಟಲ್ ಅವರು, ಅಲ್ಲೇ ಇರುವಂಥವರು. ಸೊ ಅವ್ರು 15 ವರ್ಷ ಆಯ್ತಂತ ಅಲ್ಲಿ ಹೋಗಿ, 18 ವರ್ಷ. ಸೊ ಅಲ್ಲಿಂದ ಇಲ್ಲಿವರೆಗೂ ಯಾವತ್ತೂ ಇಂತಹ ಪರಿಸ್ಥಿತಿಯನ್ನು ನಾವು ನೋಡೇ ಇರಲಿಲ್ಲ ಅಂತ. ಸೊ ಯಾವತ್ತೂ ಈ ರೀತಿಯಾದಂಥ ಯುದ್ಧದ ವಾತಾವರಣಗಳು ಅಲ್ಲಿ ಕಂಡು ಬಂದಿರಲಿಲ್ಲ, ಜನಕ್ಕೆಲ್ಲ ಹೊಸದಿದು. ಸೊ ಏಕಾಏಕಿಯಾಗಿ ಮಿಸೈಲ್ ದಾಳಿ ಅಂದ ತಕ್ಷಣ ಒಂದು ದೊಡ್ಡ ಮಟ್ಟದ ಗಾಬರಿ ಇದ್ದೇ ಇದೆ. ಸೊ ಅದನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ನಿನ್ನೆ ಎಲ್ಲ ಸಿಕ್ಕಾಪಟ್ಟೆ ಬ್ಲಾಸ್ಟಿಂಗ್ ಆಗುವಂಥ ಸೌಂಡ್ಗಳು, ಈ ಮಿಸೈಲ್ಗಳು ಹಾರುವಾಗ ಬರುವಂಥ ಜೋರಾದ ಶಬ್ದ ಕೇಳಿಸ್ತಾ ಇತ್ತು. ಮೆಸೇಜ್ಗಳು SOS ಅಂದರೆ ಅಲರ್ಟ್ ಮೆಸೇಜ್ಗಳು, ಮಿಸೈಲ್ ಬರುತ್ತೆ ಬೀಳುತ್ತೆ ಅನ್ನುವಂತಹ ರೀತಿಯಲ್ಲಿದ್ದಾಗ ಸೊ ಅದು ಮೊಮೆಂಟಿನೇ ಮೆಸೇಜನ್ನು ಕಳಿಸ್ತಾ ಇರುತ್ತೆ. ಸೊ ಅದು ಸಿಕ್ಕಾಪಟ್ಟೆ ಬರ್ತಾ ಇತ್ತಂತೆ. ಇವತ್ತೆಲ್ಲವೂ ಕೂಡ ಸ್ವಲ್ಪ ತಣ್ಣಗಾಗಿದೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇತ್ತು. ನಾರ್ಮಲ್ ಆಗಿದೆ, ಪ್ರತಿನಿತ್ಯದ ರೀತಿಯಾದಂತಹ ಜೀವನ ನಡೀತಾ ಇದೆ ನಮ್ಮದು. ನಾಳೆ ಆಫೀಸ್ ಕೂಡ ಇದೆ, ಆಫೀಸ್ಗೂ ಕೂಡ ಹೋಗಬೇಕಾಗಿದೆ.
ಆದರೆ ಶಾಲಾ ಕಾಲೇಜುಗಳನ್ನು ಮಾತ್ರ ಬಂದ್ ಮಾಡಲಾಗಿದೆ 3 ದಿನಗಳ ಕಾಲ ಅಂತ ಅಲ್ಲಿರುವಂತಹ ಸ್ಥಳೀಯರು, ಕರ್ನಾಟಕ ಮೂಲದವರು, ಅಲ್ಲಿನ ರೆಸಿಡೆಂಟ್ ಅನಿವಾಸಿ ಭಾರತೀಯರು, ಗಣೇಶ್ ಪ್ರಸಾದ್ ಅವರ ಹೆಸರು. ಸೊ ಅವರು ಅಲ್ಲಿನ ಸದ್ಯದ ಚಿತ್ರಣ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ವಿವರಿಸ್ತಾ ಇದ್ರು. ಹಾಗಾಗಿ ಯಾವುದೇ ರೀತಿಯಾಗಿ ಭಯ ಪಡುವಂತಹ ವಾತಾವರಣ ಸದ್ಯಕ್ಕಿಲ್ಲ ಅನ್ನುವಂಥ ವಿಚಾರ ಇದರಿಂದ ಗೊತ್ತಾಗ್ತಾ ಇದೆ. الملك فهد الشارع مضروب الدائري السابع الملك فهد مضروب الشارع